ಓಂ ಗುರುಭ್ಯೋ ನಮಃ. ಶಿವಂ ಗುರುಗಳಿಗೆ ವಂದಿಸುತ್ತಾ, ನನ್ನ ಹೆಸರು ಜ್ಯೋತಿ. ನಾನು ನಾಡಿ ಜ್ಯೋತಿಷ್ಯವನ್ನು ಕಲಿಯುತ್ತಿದ್ದೇನೆ. ಎಲ್ಲರಿಗೂ ಮನೆ ಕಟ್ಟುವ ಆಸೆ ಇರುತ್ತೆ, ಬಟ್ ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಆವಾಗ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಾವು ನಮ್ಮ ಜಾತಕದಲ್ಲಿ ನಾವು ಇದನ್ನು ನಮಗೆ ಮನೆ ಕಟ್ಟುವ ಆ ಮನೆ ಕಟ್ಟುವ ಒಂದು ಅವಕಾಶ ನಮ್ಮ ಜಾತಕದಲ್ಲಿ ಇದೆಯಾ ಇಲ್ವಾ ಅಂತ ನಾವು ಜಾತಕ ನೋಡಿ ಅದರಲ್ಲಿ ತಿಳಿದುಕೊಳ್ಳಬಹುದು. ಈಗ ಅದನ್ನು ತಿಳಿದುಕೊಳ್ಳೋಣ ಬನ್ನಿ. ಇದು ಒಂದು ಸ್ತ್ರೀ ಜಾತಕ. ಈ ಜಾತಕದಲ್ಲಿ 159 ನಲ್ಲಿ ಶುಕ್ರ ಗ್ರಹರಿಗೆ 159 ನಲ್ಲಿ ತುಲಾ ರಾಶಿಯಲ್ಲಿ ಶುಕ್ರ ಗ್ರಹರಿಗೆ ತುಲಾ ರಾಶಿಯಲ್ಲಿ ಇದ್ದಾರೆ. 159 ನಲ್ಲಿ ಶುಕ್ರ ಗ್ರಹಕ್ಕೆ ಸೂರ್ಯ ಗ್ರಹ ತುಲಾ ರಾಶಿಯಲ್ಲಿ ಸಂಯೋಗ ಹೊಂದಿದೆ. ಶುಕ್ರ ಗ್ರಹವು ವಾಯು ತತ್ವದಲ್ಲಿ ಇದೆ, ಹಾಗಾಗಿ ಇವರು ಮನೆ ಕಟ್ಟಬಹುದು. ಇವರು ಒಳ್ಳೆಯ ಸಿಟಿಯಲ್ಲೇ ಕಟ್ಟಬಹುದು ಮನೆ. ಇವರಿಗೆ ಕಮರ್ಷಿಯಲ್ ಲ್ಯಾಂಡ್ ತೆಗೆದುಕೊಂಡು ಅದರಲ್ಲಿ ಬರುವ ರೆಂಟಲ್ ಅರ್ನಿಂಗ್ಸ್ ಮಾಡಿಕೊಂಡು ಅದನ್ನ ಇವರು ತಿನ್ನೋ ಭಾಗ್ಯ ಕೂಡ ಇವರಿಗೆ ಇರುತ್ತೆ. ಮತ್ತೆ ಶುಕ್ರರಿಗೆ ಬುಧ ಕುಜ 2 ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿ ಇರುವುದರಿಂದ ಇದು ಅವರಿಗೆ ಅನುಕೂಲವಾಗುತ್ತದೆ. ಮತ್ತೆ ಶುಕ್ರನಿಗೆ ಸೂರ್ಯ ಸಂಯೋಗ ಇರುವುದರಿಂದ ಮನೆಯ ಒಳಗೆ ತುಂಬಾ ಹೀಟ್ ಇರುತ್ತದೆ. ಹಾಗಾಗಿ ಇವರು ಮನೆಯ ಒಳಗೆ ಕಿಟಕಿಗಳನ್ನು ಜಾಸ್ತಿ ಇಡಬೇಕಾಗುತ್ತದೆ. ಆಗ ಗಾಳಿ ಬೆಳಕು ಚೆನ್ನಾಗಿ ಬರೋದರಿಂದ ಇವರಿಗೆ ಆ ಹೀಟ್ ಪ್ರಾಬ್ಲಮ್ ಇವರಿಗೆ ಆಗೋದಿಲ್ಲ, ಮತ್ತೆ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಹಾಗೆ ಇನ್ನೊಂದು ಜಾತಕದ ಪ್ರಕಾರ ನೋಡೋಣ ಅಂದ್ರೆ, ಇದು ಒಂದು ಪುರುಷ ಜಾತಕ. ಇವರಿಗೆ ಮನೆ ಕಟ್ಟುವ ಯೋಗ ಇದೆಯಾ ಇಲ್ವಾ, ಇದ್ದರೆ ಕಾಡಿನಲ್ಲ ಇಲ್ಲ ನಾಡಿನಲ್ಲ ಎಂದು ತಿಳಿದುಕೊಳ್ಳೋಣ ಬನ್ನಿ. ಶುಕ್ರ ಗ್ರಹಕ್ಕೆ ರಾಹು ಮತ್ತು ಬುಧ ಸಂಯೋಗ ಇದೆ. ಹಾಗೆ ಶುಕ್ರ ಗ್ರಹ ವಾಯು ತತ್ವದಲ್ಲಿ ಇದೆ. ಇವರಿಗೆ ಶುಕ್ರ ಗ್ರಹಕ್ಕೆ ಬುಧ ಸಂಯೋಗ ಇರುವುದರಿಂದ ಇವರಿಗೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಮನೆ ಶುಕ್ರ ಗ್ರಹಕ್ಕೆ ರಾಹು ಸಂಯೋಗ ಇರುವುದರಿಂದ ಇವರಿಗೆ ಮಹಡಿ ಮನೆ ಯೋಗ ಇರುತ್ತದೆ. ಆದರೆ ಇವರು ಯಾವುದೇ ಕಾರಣಕ್ಕೂ ಬಾಡಿಗೆ ಕೊಡುವಂತಿಲ್ಲ. ಇವರ ಮಕ್ಕಳು ಮನೆಯನ್ನು ಮಾರಿ ಬಿಡುತ್ತಾರೆ. ಹಾಗಾಗಿ ಅವರು ಅವರ ಹೆಸರಿನಲ್ಲೇ ಮನೆಯನ್ನು ಇರಿಸಿಕೊಳ್ಳಬೇಕಾಗುತ್ತಾರೆ. ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಮಾಡಬಾರದು. ಇವರು ಮನೆಯ ಒಳಗೆ ವಿಶಾಲವಾದ ಗಾಳಿ ಬೆಳಕು ಜಾಸ್ತಿ ಇರುವಂತೆ ಮನೆಯನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಶುಕ್ರ ಬುಧ ಸಂಯೋಗ ಇರುವುದರಿಂದ ಮನೆ ಕಳೆದುಕೊಳ್ಳುವ ಸಮಯ ಕೂಡ ಇವರಿಗೆ ಬರುತ್ತೆ. ಆಗ ಇವರು ತುಂಬಾ ಹುಷಾರಾಗಿ ಇರ್ಬೇಕಾಗುತ್ತೆ. ಇವರು ಎಡ್ವರ್ಟನ್ಗೆ ಒಂದೇ ಒಂದು ದಾರಿ ಅನ್ನೋ ಹಾಗೆ ಇವರ ಯೋಚನೆಗಳು. ನಾನ್ ಮಾಡಿದ್ದೆ ಸರಿ, ಬೇರೆ ಹೇಳೋರ್ದು ಏನು ಕೇಳಿಸ್ಕೊಳ್ಳಲ್ಲ, ಆ ತರ ಒಂದು ಮೈಂಡ್ ಇವ್ರಿಗಿರುತ್ತೆ. ಹಾಗಾಗಿ ಮನೆ ಕಟ್ಟುವಾಗ ತನ್ನ ಹೆಂಡತಿಗೆ ಮನೆ ಕಟ್ಟುವ ಜವಾಬ್ದಾರಿಯನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇಲ್ಲ ಹೆಂಡತಿ ಕೊಡಲ್ಲ ಅಂತ ಈಗೋ ಏನಾದ್ರು ತೋರ್ಸಿದ್ರು ಅಂದ್ರೆ ಇವರು ಬಾಡಿಗೆ ಮನೆ ಕೂಡ ಕಟ್ಟಕ್ಕಾಗಲ್ಲ ಇವ್ರ ಕೈಯಲ್ಲಿ. ಅದಕ್ಕೆ ಇವರು ಹೆಂಡತಿಗೆ ಜವಾಬ್ದಾರಿ ಒಪ್ಪಿಸಿದಾಗ ಅವರು ಮನೆಯನ್ನ ಕಟ್ಕೋಬಹುದಾಗತ್ತೆ. ಆಗ ಸ್ವಲ್ಪ ಇವರು ಸಾಲ ಮಾಡಿ ಮನೆ ಕಟ್ಟುವ ಯೋಗ ಕೂಡ ಇವ್ರಿಗೆ ಇದೆ. ಇವರು ನಾಡಿನಲ್ಲೇ ಮನೆ ಕಟ್ಟಿಕೊಳ್ಳಬಹುದು. ಥ್ಯಾಂಕ್ ಯು, ಧನ್ಯವಾದಗಳು.